ಹಾಲೆಲೂಯ. ತಿರುಗೊಂದು ಆವರ್ತಿ ಶುಕ್ರವಾರ ದಿವಸವನ್ನು ಕಾಣುವಂತೆ ದೇವರು ಕೊಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸೊಳಾಗಿದ್ದೇನೆ. ಕಳೆದ 2 ವಾರಗಳಿಂದ ನಾನು ಹೊಸ ಹೆಸರಿನ ಬಗ್ಗೆ ಮಾತಾಡ್ತಾ ಬಂದೆ. ನಮ್ಮ ಈ ವರ್ಷದ ವಾಗ್ದಾನದ ವಚನ, ದೇವರು ತನ್ನ ಬಾಯಿಂದ ಕೊಟ್ಟಂಥ ಹೊಸ ಹೆಸರು ನಮಗೆ ಸಿಗುವುದು ಎಂಬುದರ ವಿಷಯವಾಗಿ ನಾನು ಮಾತಾಡ್ತಾ ಬಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸ್ವಲ್ಪ ಹಿಂದಿನ ವಾರದಲ್ಲಿ ಹೇಳಿದಂಥ 2 ಸಂಗತಿಗಳನ್ನು ನಿಮ್ಮ ನೆನಪಿಗೆ ತಂದು ಮತ್ತೆ ನಾನು ಮುಂದುವರಿಸೊಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಮ್ಮ 62ನೇ ಯೆಶಾಯನ ಪುಸ್ತಕ 2ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿಮಗೆ ದೊರೆಯುವುದು. ಆ ಹೊಸ ಹೆಸರು ಏನೆಂಬುದಾಗಿ ಮೊದಲನೇದಾಗಿ ನಾನು ಹೇಳಿದೆ. ಯೆಶಾಯನ ಪುಸ್ತಕ 61ನೇ ಅಧ್ಯಾಯ ಅದರ 3ನೇ ವಾಕ್ಯದ ಬಿ ಭಾಗದಲ್ಲಿ ಹೀಗೆ ಹೇಳಿದೆ ನಾನು. ಅಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಹೆಸರು ಇವರಿಗಾಗುವುದು ಎಂಬುದಾಗಿ ನಾನು ಹೇಳಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಈ ನೀತಿ ವೃಕ್ಷಗಳು ಹೇಗಿರುತ್ತಂದರೆ, ಅದು ನೀರಾವರಿಯಲ್ಲಿ ನಡೆಯಲ್ಪಟ್ಟಂಥ, ಫಲ ಕೊಡುವಂಥ, ಒಣಗಿ ಹೋಗದಂಥ, ಬಾಡಿ ಹೋಗದಂಥ ನೀರಾವರಿಯಲ್ಲಿ ನೆಡಲ್ಪಟ್ಟಂಥ ಗಿಡಕ್ಕೆ ಸಮಾನವಾಗಿದೆ ಎಂಬುದಾಗಿ ನಾನು ಕಳೆದ ವಾರದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಒಂದು ಹೆಸರಿನ ಬಗ್ಗೆ ಮಾತನಾಡಿದೆ. ಹಾಗೆ ಎಚ್ಕೆಲ್ನ ಪುಸ್ತಕ ನಾವು 47ನೇ ಅಧ್ಯಾಯ 12ನೇ ವಾಕ್ಯ ಬಿ ಭಾಗದಲ್ಲಿ ಓದ್ತೇವೆ, ಹೊಸ ಹೊಸ ಫಲವನ್ನು ಯಾವಾಗಲೂ ಕೊಡುವಂಥ ಮರಕ್ಕೆ ಹೋಲಿಕೆಯಾಗಿದೆ ನೀತಿ ವೃಕ್ಷಗಳು ಎಂಬುದಾಗಿ. ಈ ಹೆಸರು ಆತನು ತನ್ನ ಬಾಯಿಂದ ನಮಗೆ ಕೊಟ್ಟಿದ್ದಾನೆ. ಅದನ್ನು ಸ್ವೀಕರಿಸಬೇಕಾದರೆ ನಾವು ಓದುವುದಾದರೆ 61ನೇ ಯೆಶಾಯನ ಪುಸ್ತಕ ಅದರ 3ನೇ ಅಧ್ಯಾಯ ಬಿ ಭಾಗದಲ್ಲಿ ಓದ್ತೇವೆ, ಏನೇನು ಮಾಡಿದರೆ, ಯಾವ ಕಾರ್ಯಗಳನ್ನು ಮಾಡಿದರೆ ನಾವು ನೀತಿಯ ವೃಕ್ಷಗಳು ಎಂಬುದಾಗಿ ಹೆಸರನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಹೇಳಿದೆ, ಮನೆಗೆ ಹೋಗಿ ನೀವು ಅದನ್ನೆಲ್ಲ ಓದಿರಿ ಎಂಬುದಾಗಿ ಕೂಡ ನಾನು ಹೇಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, 2ನೇದಾಗಿ ದೇವರು ನಮಗೆ ಇನ್ನೊಂದು ಹೆಸರನ್ನು ಕೊಡ್ತಾ ಇದ್ದಾನೆ. ಆ ಹೆಸರು ಹೇಗಿದೆ ಅಂದರೆ, ನಮಗೆ ಮಾತ್ರ ಗೊತ್ತು. ನಮಗೆ ಕೊಟ್ಟಿರುವಂಥ ಹೆಸರು ಇನ್ನೊಬ್ಬರಿಗೆ ಗೊತ್ತಿಲ್ಲ. ತಿಳಿಯದಂಥ ಒಂದು ಹೆಸರು, ಬೇರೆಯವರಿಗೆ ತಿಳಿದೇ ಇರುವಂಥ ಹೆಸರು ನನಗೂ ಮತ್ತು ನಿಮಗೂ ಕೊಡಲ್ಪಟ್ಟಿದೆ. ಇದರ ಬಗ್ಗೆ ನಾನು ಮಾತನಾಡಿದೆ. ಅದು ನಾವು ಓದ್ತೇವೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ನಾವು 17ನೇ ವಾಕ್ಯದಲ್ಲಿ ಓದ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಇನ್ಯಾರಿಗೂ ತಿಳಿಯದು. ನಿಮಗೆ ಮಾತ್ರ ಗೊತ್ತುಂಟು ನಿಮ್ಮ ಹೆಸರು ಏನೆಂಬುದಾಗಿ. ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಈ ಬರ್ಕೊಂಡು ಬಂದರು ಬಾರದಿದ್ರು ನನಗೆ ಇದಿಲ್ಲ. ಯಾಕಂದ್ರೆ ನಾನು ಹೇಳ್ತೀನಿ ಒಂದು ವಿಷಯ, ನಿಮಗೆ ಕೊಟ್ಟ ಹೆಸರು ನಿಮಗೆ ಮಾತ್ರ ಗೊತ್ತಿರಬೇಕು. ನೀವು ನನ್ನ ಹತ್ರ ಹೇಳಿದರೆ ಪ್ರಯೋಜನ ಇಲ್ಲ, ಅಥವಾ ಇನ್ನೊಬ್ಬರ ಹತ್ರ ಹೇಳಿದರೂ ಪ್ರಯೋಜನವಿಲ್ಲ. ದೃಢ ವಿಶ್ವಾಸ, ದೇವರು ಕೊಟ್ಟಿರುವಂಥ ಹೆಸರು ನನಗೆ ಮಾತ್ರ ಗೊತ್ತಿದೆ. ಅದು ನಾನು ಎಂಥವಳು, ನಾನು ಎಂಥವನು, ನಾನು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇನೆಂಬಂತ ಆ ಒಂದು ದೃಢ ನಿಶ್ಚಯ ನಮಗಿರುವುದಾದರೆ ನಮಗೆ ಹೆಸರು ನಾವೇ ಕಂಡುಹಿಡಲಿಕ್ಕೆ ಸಾಧ್ಯ ಉಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬೇರೆಯವರಿಗೆ ಅಥವಾ ನಮಗೆ ಕೊಟ್ಟ ಹೆಸರು ಬೇರೆಯವರಿಗೆ ತಿಳಿಯದೇ ಇರುವಂಥ ಹೆಸರು ಆತ ನಮಗೆ ಕೊಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಿಗೆ ಕೊಡ್ತಾನೆಂದರೆ, ಈ ಹೆಸರು ಬಹಳ ವಿಶೇಷವಾದದ್ದು. ನನಗೆ ಮಾತ್ರ ಗೊತ್ತಿದೆ. ನಿಮ್ಮ ಹೆಸರು ನಿಮಗೆ ಮಾತ್ರ ಗೊತ್ತಿದೆ, ಹೆಸರು ಇನ್ನೊಬ್ಬರಿಗೆ ಗೊತ್ತಿಲ್ಲ. ಅದು ಎಂಥವರಿಗೆ ಕೊಡ್ತಾನೆ? ಒಂದು ವಾಕ್ಯ ಮಾತ್ರ ಓದ್ತೇನೆ. ಕಳೆದ ವಾರ ಅದು ನಾನು ವ್ಯವಸ್ಥೆ ಹೇಳಲಿಲ್ಲ. ರೆವಲ್ಯೂಷನ್ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಿಶೇಷವಾಗಿ ಇದೊಂದು ಸಭೆಯನ್ನು ಕುರಿತು ಬರೆದಂಥ ಒಂದು ಮಾತು. ಹಾಗೆಯೇ ವೈಯಕ್ತಿಕ ಜೀವಿತದಲ್ಲಿಯೂ ಇದು ಅರ್ಥವಾಗುವಂಥ, ಮಾತನಾಡುವಂಥ ಒಂದು ಮಾತಾಗಿದೆ. ಇಲ್ಲಿ ಏನಿದೆ ಅಂದರೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು. ಓದಿ ಸಿಸ್ಟರ್ ಅದು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ಈ ಹೆಸರು ಯಾವುದು? ನಮಗೆ ಮಾತ್ರ ಗೊತ್ತಿರುವಂತ ಹೆಸರು. ಅದು ಯಾರಿಗೆ ಕೊಡಲ್ಪಟ್ಟಿದೆ ಅಂದ್ರೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದೇ ಇರುವಂತ ಅವರು.
ನಮ್ಮ ಸಭೆ ಪರಿಶುದ್ಧ ಅಂದರೆ ದೇವರು ಎತ್ತಲ್ಪಡುವಂಥ ಸಭೆ. ಈ ಸಭೆ ಕನ್ನಿಕೆಯರು ಪಾದಿಯಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಕನ್ನಿಕೆ ಎಂಬುದಾಗಿ ಸಭೆಯನ್ನು ಆತನು ಕರೆಯೋನಾಗಿದ್ದಾನೆ. ಅಂದರೆ ಈ ಸ್ತ್ರೀ ಸಹವಾಸ ಅಂದರೆ ಲೋಕದ ಮಲಿನತ್ವಗಳಿಂದ ಬಿಡಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಗೆ. ಕೆಲವರು ಈ ವಾಕ್ಯವನ್ನು ಹಿಡ್ಕೊಂಡು ಮದುವೆನೇ ಆಗಲ್ಲ. ಪುರುಷರು ಈ ವಾಕ್ಯ ಹಿಡ್ಕೊಂಡು ಯಾಕ್ರಿ ಮದುವೆ ಆಗಿಲ್ಲ ಅಂದರೆ ನಾನು ಮದುವೆ ಆಗಲ್ಲ, ಯಾಕಂದರೆ ಮದುವೆ ಆದವರು ಎಲ್ಲರೂ ಪರಲೋಕಕ್ಕೆ ಹೋಗೋದಿಲ್ಲ, ಮದುವೆ ಆದವರು ಆಗದೇ ಇರೋರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಕೆಲವರು ವಾದಿಸೋರಿದ್ದಾರೆ. ಇದು ಅದರ ಬಗ್ಗೆ ಬರೆಯಲ್ಪಟ್ಟಿಲ್ಲ. ದೇವರು ತಾನೇ ಮದುವೆಯನ್ನು ಆದಿಯಲ್ಲಿ ಉಂಟು ಮಾಡಿದ್ದಾನೆ. ಸ್ತ್ರೀ ಪುರುಷರನ್ನು ಉಂಟು ಮಾಡಿದ ಕಾರಣ ಏನು? ದೇವರು ಮದುವೆಯನ್ನು ಆತನೇ ಉಂಟು ಮಾಡಿದ್ದಾನೆ. ಆದರೆ ಈ ವಾಕ್ಯ ಹಿಡ್ಕೊಂಡು ಅನೇಕ ಪುರುಷರು ಮದುವೆ ಆಗದೆ ಈಗಲೂ ಇದ್ದಾರೆ. ಅದು ದೇವರು ಮೆಚ್ಚುವಂಥ ಕಾರ್ಯ. ಇಲ್ಲಿ ಏನಿದೆ ಅಂದರೆ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು. ಸ್ತ್ರೀ ಸಹವಾಸ ಅಂದರೆ ಮಲಿನತ್ವಗಳನ್ನು ತುಂಬಿಕೊಂಡಿರುವಂಥ, ಸ್ತ್ರೀ ಎಂಬುದಾಗಿ ಹೇಳುವಾಗ ಮಲಿನತ್ವಗಳನ್ನು ತುಂಬಿಕೊಂಡಿರುವಂಥ ಕೆಟ್ಟ ಸಹವಾಸದಿಂದ ಅಥವಾ ಜಾರ ಸ್ತ್ರೀಯಿಂದ ಅಥವಾ ಲೋಕದಲ್ಲಿ ಇರುವಂಥ ಎಲ್ಲ ಆಶೆ ಪಾಶೆಗಳಿಂದ ಯಾರು ದೂರವಿರ್ತಾರೋ ಅವರನ್ನು ಶುದ್ಧ ಕನ್ನಿಕೆಯರು ಎಂಬುದಾಗಿ ಸಭೆಯನ್ನು ಆತನು ಪರಿಗಣಿಸುವನಾಗಿದ್ದಾನೆ. ನನ್ನನ್ನು ನಿಮ್ಮನ್ನು ಕೂಡ ಶುದ್ಧ ಕನ್ನಿಕೆ ಎಂಬುದಾಗಿ ಆತನು ಪರಿಗಣಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರು ಕನ್ಯರಂತೆ ನಿಷ್ಕಳಂಕರು. ಇವರಿಗೆ ನಾನು ಕೊಡಲ್ಪಟ್ಟಂಥ ಹೆಸರು ಅವರಿಗೆ ಮಾತ್ರ ಗೊತ್ತಿದೆ, ಆ ಹೆಸರು ಇನ್ನೊಬ್ಬರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬಹಳ ಸುಂದರವಾದಂಥ ಒಂದು ಘಟನೆ ನಾವಿಲ್ಲಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಹೆಸರನ್ನು ಹೊಂದಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ಪರಿಶುದ್ಧತೆ ಇಲ್ಲದೆ ಯಾರು ಆತನನ್ನು ನೋಡಲು ಸಾಧ್ಯವಿಲ್ಲ. ಪರಿಶುದ್ಧತೆ ಇಲ್ಲದೆ ನಾವು ಪರಲೋಕಕ್ಕೆ ಸೇರಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮೂರನೇದಾಗಿ ಹೇಳಿದೆ, ದೇವರ ಹೆಸರನ್ನು, ಯೆರೂಸಲೇಮ್ ಪಟ್ಟಣದ ಹೆಸರನ್ನು, ಆತನ ಹೆಸರನ್ನು ಕೊಡುತ್ತೇನೆಂಬುದಾಗಿ ಹೇಳಿದಂಥ ಒಂದು ವಾಕ್ಯ ಇಲ್ಲಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10-12 ವಾಕ್ಯಗಳು ಓದುವುದಾದರೆ, ನಾನೆಲ್ಲ ಕಳೆದ ವಾರ ಓದಿದ್ದುಂಟು, ಆದರೆ ಕಡೆಯ ವಾಕ್ಯ ಮಾತ್ರ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 12ನೇ ವಾಕ್ಯ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಹೊಸ ಹೆಸರನ್ನು, ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಇಲ್ಲಿ ಅವನ ಹೆಸರು, ದೇವರ ಹೆಸರು ಎಂದು ಹೇಳುವಾಗ ಇಲ್ಲೊಂದು ವಾಕ್ಯ ಓದಿಕೊಳ್ಳೋಣ. ಯೆಶಾಯನ ಪುಸ್ತಕ 48ನೇ ಅಧ್ಯಾಯ 2ನೇ ವಾಕ್ಯದ ಬಿ ಭಾಗ ಮಾತ್ರ ಓದಿರಿ. ಯೆಶಾಯನ ಪುಸ್ತಕ 48ನೇ ಅಧ್ಯಾಯ 2ನೇ ವಾಕ್ಯದ ಬಿ ಭಾಗ. ಆತನ ಹೆಸರು ಸಕಲ ಸೈನ್ಯಗಳ ಅಧೀಶ್ವರನಾದ ಯೆಹೋವನೆಂಬುದು. ಆತನ ಹೆಸರು ಕೊಡಲ್ಪಡ್ತದೆ ಅಂತ ಹೇಳುವಾಗ ಆತನ ಹೆಸರು ಯಾವುದು? ಆತನ ಹೆಸರು ಸಕಲ ಸೈನ್ಯಗಳ ಅಧೀಶ್ವರನಾದ ಯೆಹೋವನೆಂಬುದೇ. ಹಲ್ಲೆಲೂಯಾ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನ ಹೆಸರು ಯೆಹೋವನು, ಅಧೀಶ್ವರನಾದ ಯೆಹೋವನು ಅಂದರೆ ಸಕಲ ಸೈನ್ಯಗಳ ಒಡೆಯನಾಗಿರುವಂಥ ಯೆಹೋವನೆಂಬುದೇ ಆತನ ಹೆಸರು. ಮಾತ್ರವಲ್ಲ, ಯೋವೇಲನ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಹೀಗೆ ನಾನು ಪರಿಶುದ್ಧ ಪರ್ವತವಾದ ಚೀಯೋನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು. ಆತನು ದೃಢಪಡಿಸ್ತಾ ಇದ್ದಾನೆ. ಯೋವೇಲನ ಪುಸ್ತಕದಲ್ಲಿ ಯೋವೇಲನ ಪ್ರವಾದಿ ಹೇಳ್ತಾ ಇದ್ದಾನೆ, ಆತನೇ ನಿಜವಾದ ದೃಢವಾದ ಯೆಹೋವನೇ ಎಂಬುದಾಗಿ ಆತನು ಪ್ರಕಟಪಡಿಸ್ತಾ ಇದ್ದಾನೆ. ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಇದೆಲ್ಲ ವಾಕ್ಯಗಳು, ಇದು ನಾನು ಹೇಳಿದಂಥ ಆತನ ಹೆಸರು ಬಗ್ಗೆ ಹೇಳಲ್ಪಟ್ಟಂಥ ವಾಕ್ಯ ಇದಾಗಿದೆ. ಇಲ್ಲಿ ಯೆರೂಸಲೇಮ್ ಪಟ್ಟಣ ಎಂಬುದಾಗಿ ಹೇಳುವ ಹೊಸ ಹೆಸರು, ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ಕೊಡುವೆನು. ಯೆರೂಸಲೇಮ್ ಪಟ್ಟಣದ ಹೊಸ ಹೆಸರು. ಇಲ್ಲಿ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 26ನೇ ವಾಕ್ಯ. ಆದರೆ
ಮೇಲಣ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಮುಂದೆ ಓದಿ. ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೇ. 22ನೇ ವಾಕ್ಯ ಓದಿ. ಅದರಲ್ಲಿ 22ನೇ ವಾಕ್ಯ. ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಓದಿ ಓದಿ. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ, ಆ 2 ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂತದ್ದು, ಅದೇ ಹಾಗರ್. ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಇವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ, ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ ಮೇಲಣ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. 25ನೇ ವಾಕ್ಯ. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಾಕು. ದಾಸಿಯ ಮಗನನ್ನು ಹೊರಗೆ ಹಾಕು, ಎಷ್ಟು ಮಾತ್ರಕ್ಕೂ ದಾಸಿಯ ಮಗನೊಂದಿಗೆ ಧರ್ಮಪತ್ನಿಯ ಮಕ್ಕಳು ಎಂದಿಗೂ ಅವನೊಂದಿಗೆ ಬಾಧ್ಯರಾಗಲು ಸಾಧ್ಯವಿಲ್ಲ. ಇಲ್ಲಿ ಬಹಳ ಸುಂದರವಾಗಿ ಹೇಳಲ್ಪಟ್ಟಂಥ ಅರ್ಥಗರ್ಭಿತವಾಗಿದೆ. ಏನಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ರು. ಒಂದು ಹಾಗರಳಿಂದ ದಾಸಿಯಿಂದ ಹುಟ್ಟಿದಂಥ ಮಗನು ಇಷ್ಮಾಯೇಲನು. ಎರಡನೇದಾಗಿ ಅಂದರೆ ಮೊದಲನೇ ಚೊಚ್ಚಲ ಮಗ ಆದದ್ದು ಹಾಗರನು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ಆದರೆ ದೇವರ ದೃಷ್ಟಿಯಲ್ಲಿ ವಾಗ್ದಾನದ ಫಲವಾಗಿ ಹುಟ್ಟಿದಂಥ ಮಗನೇ ಚೊಚ್ಚಲ ಮಗನಾಗಿ ದೇವರು ಪರಿಗಣಿಸ್ತಾನೆ. ವಾಗ್ದಾನದ ಫಲವಾಗಿ ಹುಟ್ಟಿದಂಥ ಮಗನು ಈಸಾಕನೇ. ಅವನು ಯಾರಾಗಿದ್ದಾನೆ? ಧರ್ಮಪತ್ನಿಯ ಮಗನಾಗಿರುವುದರಿಂದ ಅವನು ಚೊಚ್ಚಲ ಮಗನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಬಹಳ ಸ್ಪಷ್ಟವಾಗಿ ವಿವರಿಸುವಂಥದ್ದಾಗಿದೆ. ಇಲ್ಲಿ ಈ ಸಂಗತಿಗಳು ಏನಾಗಿದೆ ಅಂದರೆ, ಈ 2 ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು, ಅದೇ ಹಾಗರಳು. ದಾಸತ್ವದಲ್ಲಿರುವಂಥ ಮಕ್ಕಳು. ದಾಸತ್ವ ಅಂದರೆ ಪಾಪದಲ್ಲಿರುವಂಥವರು, ಕೆಟ್ಟದ್ದನ್ನು ಮಾಡುವಂಥ, ಅಂದರೆ ದೇವರಿಗೆ ಮೆಚ್ಚುಗೆ ಆಗದಿರುವಂಥ ಸಂಗತಿಗಳನ್ನು ಮಾಡುವಂಥದ್ದೇ ಇಲ್ಲಿ ದಾಸತ್ವದ ಮಕ್ಕಳು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅದು ಹಾಗರಳ ಸಂತಾನಕ್ಕೆ ಹೋಲಿಸಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಧರ್ಮಪತ್ನಿಯ ಮಕ್ಕಳಂದರೆ ಯೇಸುವಿನ ರಕ್ತವನ್ನು ಯಾರು ನಂಬಿ ಆತನ ವಿಷಯದಲ್ಲಿ ಯಾರು ಭರವಸವಿಟ್ಟು ಆತನನ್ನೇ ಸ್ವಂತ ರಕ್ಷಕನಾಗಿ, ಆತನೇ ದೇವರು, ಒಡೆಯನು, ರಕ್ಷಕನು, ನನ್ನ ದೇವರೆಂಬುದಾಗಿ ಒಪ್ಪಿಕೊಂಡು ಯಾರು ಜೀವಿಸ್ತಾ ಇದ್ದಾರೋ, ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರು ಧರ್ಮಪತ್ನಿಯ ಮಕ್ಕಳಿಗೆ ಹೋಲಿಕೆಯಾಗಿದ್ದಾರೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಹಾಗರಳು ಹಳೆ ಒಡಂಬಡಿಕೆ ಸೂಚನೆ ಆಗಿದ್ದಾಳೆ. ಪಾಪದಿಂದಲೇ ಜೀವಿಸಿ ಪಾಪದಲ್ಲಿಯೇ ಸಾಯುವಂಥದ್ದು, ಅವರಿಗೆ ರಕ್ಷಣೆ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಬಂದಂಥ ಆ ಸಾರಳ ಮಕ್ಕಳಾದ ನಾವುಗಳಿಗೆ ವಾಗ್ದಾನದ ಫಲವಾಗಿ ಹುಟ್ಟಿದಂಥ ಮಕ್ಕಳೆಂಬುದಾಗಿ ಹೆಸರು ಹೊಂದಿದಂಥ ನಾವು, ನಮಗೊಂದು ಸ್ವಾತಂತ್ರ್ಯ ಇದೆ. ಏನಂದರೆ, ನಾವು ಧರ್ಮಪತ್ನಿಯ ಮಕ್ಕಳಾಗಿರುವುದರಿಂದ ನಾವು ದೇವರ ವಾಗ್ದಾನದ ಅನುಸಾರವಾಗಿ ಹುಟ್ಟಿದಂಥ ಮಕ್ಕಳಂದರೆ ಯೇಸುವನ್ನು ಅಂಗೀಕರಿಸಿಕೊಂಡಂಥ ಮಕ್ಕಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೀಗೆ ಓದಿದೆವು, ಆದರೆ ಮೇಲಣ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು. ಮೇಲಣ ಯೆರೂಸಲೇಮ್, ಮೇಲಣ ಯೆರೂಸಲೇಮ್, ಈಗಿರುವ ಯೆರೂಸಲೇಮ್, ಅದಕ್ಕೆ ನಾನಾ ಹೆಸರುಗಳಿದೆ. ದಾವಿದ ನಗರ ಎಂಬುದಾಗಿದೆ, ಸ್ರುವಥ ನಗರ ಎಂಬುದಾಗಿದೆ. ಅಲ್ಲಿ ಅನೇಕ ರಾಜರುಗಳಿದ್ದರು, ಅಲ್ಲಿ ಆಳಿದರು, ಅವರು ಸತ್ತು ಹೋದರು. ಆದರೆ ಮೇಲಣ ಯೆರೂಸಲೇಮ್ ಅಂತ ಹೇಳುವಾಗ ಇದು ಸ್ವರ್ಗಕ್ಕೆ ಹೋಲಿಕೆ ಆಗಿದೆ. ದೇವರು ನಮಗಾಗಿ ನೇಮಿಸಿದಂಥ ಸ್ವರ್ಗಕ್ಕೆ ಅದು ಹೋಲಿಕೆಯಾಗಿದೆ. ಒಂದು ವಾಕ್ಯ ಓದಿಕೊಳ್ಳೋಣ. ಹಿಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪರಲೋಕದ ಯೆರೂಸಲೇಮ್,
ಸ್ವರ್ಗ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮ್. ಒಂದು ಯೆರೂಸಲೇಮ್ ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ಹೆಸರು ಚೀಯೋನ್ ಪರ್ವತ, ಅಂದರೆ ಪರಲೋಕದ ಯೆರೂಸಲೇಮ್ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಮಗೆ ಕೊಡುವಂತ ಹೆಸರು ಪರಲೋಕ ಪಟ್ಟಣದ ಹೊಸ ಹೆಸರು. ಯೆರೂಸಲೇಮಿನ ಹೊಸ ಹೆಸರು ಯಾವುದು? ಏನಂತ ಇದೆ ಇಲ್ಲಿ? ಯೆರೂಸಲೇಮಿನ ಪಟ್ಟಣದ ಹೊಸ ಹೆಸರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಹೆಸರು ಯಾವುದು? ಪರಲೋಕದ ಹೆಸರು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ಸ್ವರ್ಗ. ಅದು ಯಾರಿಗಾಗಿ ಸ್ವರ್ಗ ಆತನು ಏರ್ಪಡಿಸಿದ್ದಾನೆ? ವಾಗ್ದಾನದ ಫಲವಾಗಿ ಹುಟ್ಟಿದಂತ ಸಾರಳ ಸಂತಾನಕ್ಕೆ, ಅಂದರೆ ಯೇಸುವೆ ರಕ್ಷಕನು. ಸಾರಳ ಸಂತಾನದ ಬಂದಂತ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟು ಆತನು ಸತ್ತು ಸಮಾಧಿ ಸೇರಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿ ನನ್ನ ಮತ್ತು ನಿಮ್ಮ ಪಾಪದ ನಿವಾರಣಾರ್ಥವಾಗಿ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಸತ್ತನು ಎಂಬುದಾಗಿ ನೆನಪು ಮಾಡಿಕೊಂಡು ಆತನ ಮಕ್ಕಳಾಗಿ ಜೀವಿಸುವ ಆ ಮಕ್ಕಳೇ ಸಾರಳ ಮಕ್ಕಳು. ಹಾಲೆಲೂಯ. ಅವರು ವಾಗ್ದಾನದ ಫಲದಿಂದ ಹುಟ್ಟಿದಂಥ ಮಕ್ಕಳೆಂಬುದಾಗಿ ದೇವರು ಪರಿಗಣಿಸುವನಾಗಿದ್ದಾನೆ. ಈ ಸಮಯದಲ್ಲಿ ನಾನು ಹೇಳುವಂಥ ಒಂದು ವಿಷಯ ಏನಂದರೆ, ಇಲ್ಲಿ ಕೂತುಕೊಂಡಿರುವಂಥ ಯಾರು ರಕ್ಷಣೆ ಅನುಭವಕ್ಕೆ ಬಂದಿದ್ದಾರೆ, ಯಾರು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ, ಯಾರು ಮುಳುಗಿ ದೀಕ್ಷಾಸ್ನಾನ ಮಾಡಿಕೊಂಡಿದ್ದಾರೆ, ಅಂದರೆ ಯೇಸು ಸ್ವಾಮಿ ತಾನು ಮಾದರಿಯಾಗಿ ತೋರಿಸಿಕೊಟ್ಟಂಥ ದೀಕ್ಷಾಸ್ನಾನ ಸಂಸ್ಕಾರವನ್ನು ಯಾರು ತಮ್ಮ ಜೀವಿತದಲ್ಲಿ ಹೊಂದಿದ್ದಾರೋ ಅವರಿಗೆ ಹೇಳುವಂಥ ಒಂದು ಮಾತೇನೆಂದರೆ, ವಾಗ್ದಾನದ ಫಲವಾಗಿ ಹುಟ್ಟಿದಂಥ ಮಕ್ಕಳು, ಅವರಿಗೊಂದು ಹೆಸರು ಬರ್ತದೆ, ಹೊಸ ಯೆರೂಸಲೇಮ್ ಪಟ್ಟಣವೆಂಬ ಹೊಸ ಹೆಸರು ಬರುತ್ತದೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆತನೇ ನಿರ್ಮಿಸಿದಂಥ ಪಟ್ಟಣ ಅದು ಸ್ವರ್ಗ, ಪರಲೋಕದ ಪಟ್ಟಣ. ಮಾತ್ರವಲ್ಲ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದ್ತೇವೆ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು, ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಯಾರು ನಾಚಿಕೊಳ್ಳದೆ, ಯಾರು ನಾನು ಯೇಸುವಿನ ಮಗನು, ಯೇಸುವಿನ ಮಗಳು ಎಂಬುದಾಗಿ ಆತನಲ್ಲಿ ದೃಢ ವಿಶ್ವಾಸದಿಂದ ಜೀವಿಸ್ತಾರೋ ಅಂಥವರಿಗೆ ಆತನು ಕೂಡ ನಾಚಿಕೊಳ್ಳುವುದಿಲ್ಲ. ಆತನು ಏನು ಮಾಡ್ತಾನಂದರೆ, ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಈ ಹೊಸ ಯೆರೂಸಲೇಮ್ ಪಟ್ಟಣ ನನಗೆ ನಿಮಗೆ ಹೆಸರು ಬರಬೇಕಾದ್ರೆ ನಾವು ವಾಗ್ದಾನದ ಫಲವಾಗಿ ಹುಟ್ಟಿರುವಂಥ ಮಕ್ಕಳಾಗಿರಬೇಕು. ಅಂದರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಮಕ್ಕಳಾಗಿರಬೇಕು. ಹೇಗೆ ತೊಳ್ಕೊಳ್ಳುವುದು? ಬಾಯಿಂದ ಅರಿಕೆ ಮಾಡಿರೆ. ಯೇಸುವೆ ಕರ್ತನೆಂದು ನಿಮ್ಮ ಬಾಯಿಂದ ಅರಿಕೆ ಮಾಡಿರೆ. ಆತನು ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆಂಬುದಾಗಿ ಹೃದಯದಿಂದ ನಂಬಿರಿ. ಇದೇ ಆತನು ಹೇಳುವಂಥದ್ದು. ಯಾರು ಇದಕ್ಕೆ ಅಡಿಯಾಗಿ ಇದಕ್ಕೆ ನಂಬುತ್ತಾರೋ, ಯಾರು ಈ ಮಾತುಗಳಿಗೆ ವಿಧೇಯರಾಗ್ತಾರೋ ಅವರಿಗೆ ಹೆಸರು ಕೊಡಲ್ಪಟ್ಟಿದೆ ಯೆರೂಸಲೇಮ್ ಪಟ್ಟಣವೆಂಬ ಹೊಸ ಹೆಸರು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನೊಂದು ಹೆಸರಿದೆ. ಆತನ ಹೆಸರು ನಾನು ಹೇಳಿದೆ ಆವಾಗಲೇ, ಅದೀಶ್ವರನಾದ ಹೆಸರು. ಪರಲೋಕದ ಹೆಸರು ಮಾತ್ರವಲ್ಲದೆ ಅದೀಶ್ವರನಾದ ಹೆಸರು ಆತನ ಯೆಹೋವನೆಂಬುದಾಗಿ. ಆ ಹೆಸರು ನಾವು ಹೊಂದಿಕೊಂಡು, ನಾವು ಯೆಹೋವನ ಸಂತಾನದವರು, ನಾವು ಯೇಸು ಕ್ರಿಸ್ತನ ಸಂತಾನದವರು, ನಾವು ಪರಲೋಕ ಸಂಸ್ಥಾನದವರು, ನಾವು ಪರಲೋಕದ ಆ ಹೊಸ ಯೆರೂಸಲೇಮಿನ ಸಂತಾನದವರು ಎಂಬುದಾಗಿ ಹೊಸ ಹೆಸರು ಆತನು ನಮಗೆ ಕೊಡಲು ಆತನು ಸಿದ್ಧನಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೋವೇಲನ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಹೀಗೆ ನಾನು ಪರಿಶುದ್ಧ ಪರ್ವತವಾದ ಚೀಯೋನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ.
ಎಂದು ನಿಮಗೆ ದೃಢವಾಗುವುದು. ಇಲ್ಲಿ ಎಲ್ಲ ವಾಕ್ಯಗಳು ಯಾಕೆ ದೇವರು ನಮಗೆ ಕೊಟ್ಟಿದ್ದಾನೆಂದರೆ, ದೇವರ ವಾಕ್ಯ ಬರೀ ಓದಿದರೆ ನಮಗೆ ಅರ್ಥವಾಗುವುದಿಲ್ಲ ಪ್ರಿಯರೇ. ಅದನ್ನು ಕೂತುಕೊಂಡು ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಅದನ್ನು ನಾವು ಧ್ಯಾನಿಸ್ತಾ ಇರಬೇಕು. ಹಲ್ಲೆಲೂಯಾ. ಧ್ಯಾನಿಸಿದರೆ ಮಾತ್ರ ದೇವರ ವಾಕ್ಯದ ಒಂದೊಂದು ಅರ್ಥಗಳು, ಗೂಢಾರ್ಥಗಳು, ಮರ್ಮಗಳು ದೇವರು ನಮಗೆ ತಿಳಿಯಪಡಿಸೋನಾಗಿದ್ದಾನೆ. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧ ಪರ್ವತವಾದ, ಹೊಸ ಯೆರೂಸಲೇಮಿಗೆ ಇನ್ನೊಂದು ಹೆಸರಿದೆ, ಪರಿಶುದ್ಧ ಪರ್ವತ, ಚೀಯೋನಿನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಿರಿ, ಮನನ ಮಾಡಿಕೊಳ್ಳಿರಿ. ಯೇಸು ಯಾರು, ನಮ್ಮ ತಂದೆಯಾದ ದೇವರು ಯಾರು, ಪವಿತ್ರಾತ್ಮನು ಯಾರು, ಯಾವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು, ಯಾಕೆ ನಮ್ಮನ್ನು ಈ ಹೊಸ ಹೆಸರುಗಳಿಂದ ಕರೆಸಿಕೊಳ್ಳಲಿಕ್ಕೆ ಕಾರಣ ಏನು ಎಂಬಂಥ ವಿಷಯಗಳೆಲ್ಲ ನಮಗೆ ಅರ್ಥವಾಗ್ತದೆ ಪ್ರಿಯರೇ. ಇಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಎಚ್ಚರಿಸುವಂಥದ್ದು ಏನೆಂದರೆ, ಹೊಸ ಯೆರೂಸಲೇಮ್ ಪಟ್ಟಣ ಬಹಳ ಸುಂದರವಾದದ್ದು. ಅಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ, ಹಸಿವೆ ಇಲ್ಲ, ಅಲ್ಲಿ ರೋಗವಿಲ್ಲ, ಅಲ್ಲಿ ನಿಂದೆ ಇಲ್ಲ, ಅಲ್ಲಿ ಅಪಮಾನ ಇಲ್ಲ, ಅಲ್ಲಿ ಕಷ್ಟ ಇಲ್ಲ, ಬಡತನ ಇಲ್ಲ, ಕೆಲಸ ಮಾಡುವಂಥದ್ದಿಲ್ಲ. ಹಲ್ಲೆಲೂಯಾ. ಆ ಹೊಸ ಯೆರೂಸಲೇಮಿಗೆ ನಾವು ಬಾಧ್ಯಸ್ಥರಾಗಬೇಕಾದ್ರೆ ಈಗಲೇ ನಾವು ತಯಾರಿ ಮಾಡಿಕೊಳ್ಬೇಕು. ಸತ್ತ ಮೇಲೆ ತಯಾರಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಸತ್ತವರು ಯಾರು ಯೆಹೋವನನ್ನು ಸ್ತುತಿಸಲು ಸಾಧ್ಯವಿಲ್ಲ. ಸತ್ತವರು ಅಲ್ಲಿಗೆ ಅವರದ್ದು ಕಾರ್ಯಗಳು ಮುಗಿಯಿತು. ಸತ್ತ ನಂತರ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೀವಂತ ಇರುವಾಗಲೇ ನಾವು ದೇವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸಬೇಕು, ಹೃದಯಪೂರ್ವಕವಾಗಿ ಆರಾಧಿಸಬೇಕು, ಹೃದಯಪೂರ್ವಕವಾಗಿ ಆತನು ಯಾರೆಂಬುದಾಗಿ ಅರ್ಥ ಮಾಡಿಕೊಂಡು ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ದೇವರಿಗೆ ಸಮರ್ಪಣೆ ಮಾಡುವಾಗ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಸ್ವಭಾವಗಳು ಆಟೋಮೆಟಿಕ್ಕಾಗಿ ಅದು ಹೊರಗೆ ಹೋಗ್ತದೆ. ಆಗ ನೂತನ ಜೀವಿತ ನಮ್ಮದಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಹೊಸ ಯೆರೂಸಲೇಮಿನ ಬಗ್ಗೆ ಹೇಳಿದೆ. ಆತನ ಹೆಸರು ಏನು? ಅದೀಶ್ವರನಾದ ಯೆಹೋವನೆಂಬುದು. ಆತ ನಮಗೆ ಕೊಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇನ್ನೊಂದು ಬಹಳ ಸುಂದರವಾದಂಥ ಇನ್ನೊಂದು, ಅದು ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನು ನಿನಗೆ, ಲಕ್ಷ್ಯ ಕೊಟ್ಟು ಕೇಳ್ರಿ, ನಿನಗೆ ಅಂತ ಬರೆಯಲ್ಪಟ್ಟಿದೆ. ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಒಲಿವ ಮರವೆಂಬ ಹೆಸರಿಟ್ಟಿದ್ದನು. ಸಾಕು, ಇಟ್ಟಿದ್ದನು ಅಂತ ಹೇಳಿದೆ. ದಾಕ್ಕೆ ದಾವತ್ ಕೊಟ್ಟು ಇಟ್ಟಿದ್ದನು, ಇಟ್ಟಿದ್ದಾನೆ ಅಲ್ಲ, ಇಟ್ಟಿದ್ದನು. ಏನಂತ ಹೆಸರಿಟ್ಟಿದ್ದನು? ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಓಲಿ ಮರವೆಂದು ಹೆಸರಿಟ್ಟಿದ್ದನು. ಮುಂದೆ ಓದುವುದಾದ್ರೆ, ಆದರೆ ಆ ಮರಕ್ಕೆ ಏನಾಯ್ತು? ಬೆಂಕಿ ಇಕ್ಕಿ ಬಲು ದಗದಗಿಸುವಂತೆ ಮಾಡಿದ್ದಾನೆ, ಅದರ ರೆಂಬೆಗಳು ಮುರಿದು ಹೋಗಿವೆ. 13ರಿಂದ 15 ವಾಕ್ಯಗಳು ಓದುವುದಾದ್ರೆ ಅದೇ ಅಧ್ಯಾಯದಲ್ಲಿ, ನಿಮ್ಮ ಪಟ್ಟಣವೆಷ್ಟು, ನಿಮ್ಮ ದೇವರುಗಳು ಅಷ್ಟು. ತುಚ್ಛ ದೇವತೆಯಾದ ಬಾಳನಿಗೆ ಹೋಮ ಮಾಡಿದಕ್ಕಾಗಿ ನೀವು ಮಾಡಿಕೊಂಡ ಬಲಿಪೀಠಗಳು ಅಷ್ಟು. ಆದ ಕಾರಣ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ. ಅವರು ನಮ್ಮ ಮೇಲಿನ ನಿಮಿತ್ತ ನನಗೆ ಮೊರೆ ಇಡುವಾಗ ನಾನು ಕೇಳೆನು. ನನ್ನ ಆಪ್ತ ಜನವು ನನ್ನ ಮನೆಯಲ್ಲಿ ಅವರು ಅಸಹ್ಯ ಕಾರ್ಯವನ್ನು ಮಾಡಿದ್ದೇಕೆ. ಇಲ್ಲಿ ಒಂದು ಹೆಸರು ಇಟ್ಟಿದ್ದನು, ಹಳೆ ಒಡಂಬಡಿಕೆಯಲ್ಲಿ ಒಂದು ಹೆಸರು ಇಟ್ಟಿದ್ದನು. ಏನಂದ್ರೆ, ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಓಲಿವ್ ಮರ ಎಂಬುದಾಗಿ. ಓಲಿವ್ ಮರ ಬಹಳ ವಿಶೇಷತೆ ಉಳ್ಳದು. ಈ ಓಲಿವ್ ಮರ ಅಂತ ಹೆಸರು ಕೊಡ್ಲಿಕ್ಕೆ ಕಾರಣ ಇದೆ. ಇಟ್ಟಿದ್ದನು, ಆದರೆ ಅದು ಸುಟ್ಟು ಹೋಯಿತು. ದೇವರು ತಾನೇ ಆ ಮರವನ್ನು ಸುಟ್ಟು ಹಾಕಿದನು. ಕಾರಣ ಇಷ್ಟೇ. ಅವರು ಏನು ಮಾಡಿದ್ರಂದ್ರೆ, ನಿಮ್ಮ ಪಟ್ಟಣವೆಷ್ಟೋ ನಿಮ್ಮ ದೇವರುಗಳಷ್ಟು. ಅಂದರೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ದೇವರುಗಳನ್ನು ಮಾಡಿಕೊಂಡು ಪೂಜಿಸುವರಾಗಿದ್ದರು. ಸುಟ್ಟು ಹೋಗ್ಲಿಕ್ಕೆ ಕಾರಣ, ಮನಸ್ಸಿಗೆ ಬಂದ ಹಾಗೆ ದೇವರುಗಳನ್ನು ಮಾಡಿಕೊಂಡು ಜೀವಿಸ್ತಾ ಇದ್ರು. ಈಗಲೇ ನಾವು ಲೋಕದಲ್ಲಿ ನೋಡ್ತೇವೆ, ಎಷ್ಟು ಜನ, ಎಷ್ಟು ಕೋಟಿ ದೇವರುಗಳಿದ್ದಾರೆ ನಮಗೆ ಗೊತ್ತಿಲ್ಲ.
ಕೋಟಿ ಜನರಿದ್ದಾರೆ. ಎಷ್ಟು ಕೋಟಿ ಜನರಿದ್ದಾರೆ ಅಷ್ಟು ಕೋಟಿ ದೇವರುಗಳು ಇದ್ದಾರೆ ನಮ್ಮ ಈ ಲೋಕದಲ್ಲಿ, ಪ್ರಪಂಚದಲ್ಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಓಲಿ ಮರ ಅಂತ ಹೆಸರಿಟ್ಟಿದ್ದೆ, ಬಟ್ ಅದು ಸುಟ್ಟು ಹೋಗಿದೆ. ಕಾರಣ ಇಷ್ಟೇ, ಯಾಕಂದ್ರೆ ಅದು ನಿಮ್ಮ ಪಟ್ಟಣವೆಷ್ಟೋ ನಿಮ್ಮ ದೇವರುಗಳಷ್ಟು. ದೇವರು ಮೆಚ್ಚದೇ ಇರುವಂಥ ಕಾರ್ಯ ಅವರು ಮಾಡಿದರು. ಮಾತ್ರವಲ್ಲ, ತುಚ್ಛ ದೇವತೆಯಾದ ಬಾಳನಿಗೆ ಹೋಮ ಮಾಡಿದಕ್ಕಾಗಿ ನೀವು ಮಾಡಿಕೊಂಡ ಬಲಿಪೀಠಗಳು ಅಷ್ಟು. ದೇವರು ಮೆಚ್ಚದೇ ಇರುವಂಥ ಕಾರ್ಯ ಅವರು ಮಾಡಿದ ನಿಮಿತ್ತ ಏನಾಯಿತು? ಅವರಿಗೋಸ್ಕರ ಬೇಡ್ಕೊಳ್ಬೇಡ, ಅವರು ತಮ್ಮ ಕೇಡಿನ ನಿಮಿತ್ತ ನನಗೆ ಮೊರೆ ಇಡುವಾಗ ನಾನು ಕೇಳುವುದಿಲ್ಲ. ಪ್ರೀತಿ ದೇವಜನರೇ, ಇಲ್ಲಿ ಓಲಿವ್ ಮರ ಎಂಬಂಥ ಬಗ್ಗೆ ನಾನು ಕೆಲವು ಸಂಕ್ಷಿಪ್ತವಾದಂಥ ಕೆಲವು ನಿಮ್ಮ ಅರ್ಥವಾಗುವ ಹಾಗೆ ನಾನು ಹೇಳ್ತೇನೆ. ಯಾಕೆ ಓಲಿವ್ ಮರ ಎಂಬುದಾಗಿ ಹೆಸರಿಟ್ಟಿದ್ದನು, ಯಾಕೆ ಬೆಂಕಿಯಿಂದ ಸುಟ್ಟು ಹೋಯಿತು ಎಂಬುದಾಗಿ ನಾನು ಕೇಳಿದೆ. ಇಲ್ಲಿ ಈಗ ಓಲಿವ್ ಮರ ಅದು ನನಗೂ ನಿಮಗೂ ಈ ದಿವಸಗಳಲ್ಲಿ ಆ ಹೆಸರು ಬೇಕಾಗಿದೆ. ಸತ್ಯ ದೇವರಾದ ಏಕ ದೇವರಾಗಿರುವಂಥ ಒಬ್ಬನೇ ದೇವರನ್ನು ನಾವು ಆರಾಧಿಸಬೇಕಾಗಿರುವುದು ದೇವರ ಚಿತ್ತ. ಆ ಅಂಥವರಿಗೆ ಮಾತ್ರ ಸುಂದರ ಫಲವಾದ ಅಂದನೆಯ ಓಲಿವ್ ಮರ ಎಂಬುದಾಗಿ ಆತನ ಹೆಸರು ಕೊಡುವನಾಗಿದ್ದಾನೆ. ಸಿಕ್ಕ ದೇವರುಗಳನ್ನು ಆರಾಧಿಸುತ್ತಾ ನಾವು ಜೀವಿಸುವುದಾದರೆ ದೇವರ ಹೆಸರನ್ನು ಸುಟ್ಟು ಹಾಕ್ತಾನೆ. ನಮಗಿಟ್ಟಿರುವಂಥ ಹೆಸರು ಸುಂದರ ಫಲವಾದ ಅಂದನೆಯ ಓಲಿವ್ ಮರ. ಅದು ನಾವಾಗಬೇಕು. ಸುಂದರ ಫಲವಾದ ಅಂದನೆಯ ಓಲಿವ್ ಮರ ನಾವಾಗಿರಬೇಕು. ಅದಕ್ಕೆ ಕಾರಣ ಏನಂದರೆ, ಈ ಲೋಕದ ಎಲ್ಲ ಮಲಿನತ್ವಗಳು, ವಿಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ನಾವು ತ್ಯಜಿಸಿದವರಾಗಿ ಆತನ ದೃಷ್ಟಿಯಲ್ಲಿ ಪರಿಶುದ್ಧರಾಗಿ ಜೀವಿಸಿದರೆ ಮಾತ್ರ ನಿನಗೂ ನನಗೂ ಮತ್ತು ಸಭೆಗೆ ಬರುವಂಥ ಎಲ್ಲ ವಿಶ್ವಾಸಿಗಳಿಗೂ ಆತನು ಕೊಡುವಂಥ ಹೆಸರು ಸುಂದರ ಫಲವಾದ ಅಂದವಾಗಿರುವಂಥ ಓಲಿವ್ ಮರ ಎಂಬುದಾಗಿ. ಇಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಅದೇ 16ನೇ ವಾಕ್ಯ ಓದಿ. ಅದರಲ್ಲಿಯೇ, ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಒಲಿವ ಮರವೆಂದು ಹೆಸರಿಟ್ಟಿದ್ದನು. ಸಾಕು. ಇದು 52ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಇನ್ನು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ಈಗ ಓದಿದ ವಾಕ್ಯದಲ್ಲಿ ಇಲ್ಲಿ ಅಂದವಾದ ಹೆಸರು ಹಚ್ಚನೆಯ ಓಲಿವ್ ಮರ. ಹಚ್ಚನೆ ಅಂದರೆ ಗ್ರೀನ್ ಟ್ರೀ. ಹಚ್ಚನೆ ಅಂದರೆ ಹಸಿರು ಬಣ್ಣದ ಗೂಡಿರುವಂಥ ಒಂದು ಮರ ಯಾವುದಾದ್ರೂ ಇದ್ದರೆ ಎಲ್ಲ ಕಾಲದಲ್ಲಿ ಅದು ಹಸಿರಾಗಿರ್ತದೆ. ಅದು ಎಲ್ಲ ಕಾಲದ ಓಲಿವ್ ಮರ ಒಂದು ವಿಶೇಷ ಗುಣ ಏನಂದರೆ, ಬೇಸಿಗೆಯಲ್ಲಿಯೂ ಚಳಿಗಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಯಾವಾಗಲೂ ಎಲೆ ಹೇಗಿರ್ತದೆ? ಹಸಿರಾಗಿರ್ತದೆ. ಕಾರಣ ಇಷ್ಟೇ, ಅದರಿಂದ ಎಣ್ಣೆ ಇದೆ. ಅದರಲ್ಲಿ ಏನಿದೆ? ಎಣ್ಣೆ ಇರುವುದರಿಂದ ಅದು ಒಣಗಿದರೂ ಹಸಿರು ಬಣ್ಣವನ್ನು ಸೂಚಿಸುವಂಥದ್ದಾಗಿದೆ. ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ 52ನೇ ಕೀರ್ತನೆ 8ನೇ ವಾಕ್ಯವನ್ನು ಓದಿ ಸಿಸ್ಟರ್. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಸಾಕು. ಇಲ್ಲಿ ದೇವಾಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು. ಎಲ್ಲಿರಬೇಕು ಎಣ್ಣೆ ಮರ? ಎಲ್ಲಿರಬೇಕು? ದೇವಾಲಯದಲ್ಲಿ ಇರಬೇಕಾಗಿದೆ ಎಣ್ಣೆ ಮರ. ಎಣ್ಣೆ ಮರ ಯಾರಿಗೆ ಹೆಸರು ಕೊಟ್ಟಿದ್ದಾನೆ? ಈ ಲೋಕದ ಮಲಿನತ್ವಗಳಿಂದ ದೂರವಿರುವಂಥ ಮಕ್ಕಳಿಗೆ ಕೊಟ್ಟಂತ ಹೆಸರು. ಈ ಹೆಸರು ಹೊಂದಿದಂಥ ನಾವುಗಳು ಎಲ್ಲಿರಬೇಕಾಗಿದೆ? ದೇವಾಲಯದಲ್ಲಿ ಇರಬೇಕು. ಸಿನಿಮಾ ಟಾಕೀಸಲ್ಲಿ ಅಲ್ಲ. ಸಂಭ್ರಮ ಪಡುವಂಥ ಈ ಲೋಕದ ಆ ಸ್ಥಳಗಳಲ್ಲಿ ಅಲ್ಲ. ನಾವಿರಬೇಕಾದದ್ದು ಪರಿಶುದ್ಧವಾದ ದೇವರ ಆಲಯದಲ್ಲಿ ನಾವು ಇರಬೇಕಾಗಿದೆ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ದೇವಾಲಯದಲ್ಲಿ ನೆಡಲ್ಪಟ್ಟಿರುವಂಥ ಅಂದವಾದ ಮರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಕೀರ್ತನೆ ಪುಸ್ತಕದಲ್ಲಿ ನನ್ನ ಕಳೆದ ಸಾರಿ ಹೇಳಿದೆ, 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ, ಅದರ ಎಲೆ ಬಾಡುವುದಿಲ್ಲ.
ಯಾರು ದೇವಾಲಯದಲ್ಲಿ ಸಸಿಗಳ ಹಾಗೆ ಓಲಿವ್ ಮರದಂತೆ ನೆಡಲ್ಪಟ್ಟಿದ್ದಾರೋ ಅವರು ಏನಾಗಿದ್ದಾರೆ? ಒಣಗಿ ಹೋಗುವುದಿಲ್ಲ. ತಕ್ಕ ಕಾಲದಲ್ಲಿ ಅವರು ಫಲ ಕೊಡುವರಾಗಿದ್ದಾರೆ. ಏನು ಫಲಗಳು? ಆತ್ಮಗಳನ್ನು ಆದಾಯ ಮಾಡಿಕೊಳ್ಳುವಂಥ ಫಲಗಳಾಗಿ ಅವರು ಜೀವಿಸ್ತಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದುಷ್ಟನ ಬಗ್ಗೆ ಕೂಡ ದೇವರ ವಾಕ್ಯ ಹೇಳ್ತದೆ. ಆಲಯದಲ್ಲಿ ನೆಡಲ್ಪಟ್ಟವರು ಅವರು ದೇವರನ್ನು ಪ್ರೀತಿಸುವವರು, ದೇವರನ್ನು ಆರಾಧಿಸುವವರು, ಪರಿಶುದ್ಧರಾಗಿ ಜೀವಿಸುವವರು, ಕಳಂಕ ಇಲ್ಲದವರು, ನಿಷ್ಕಪಟಿಗಳು, ದೇವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸುವರು. ಅವರು ದೇವರ ಆಲಯದಲ್ಲಿ ಓಲಿ ಮರದ ಹಾಗೆ ನೆಡಲ್ಪಟ್ಟಿರ್ತಾರೆ. ಮಾತ್ರವಲ್ಲ, ದುಷ್ಟರು, ನಾವು ಯೋಚಿಸ್ತೇವೆ ನಾವು ಮಾತ್ರ ಏಳಿಗೆ ಹೊಂದೇವ, ಹಾಗಾದರೆ ದುಷ್ಟರು ನೋಡಿ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಅವರು ಎಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ. ಮಹಡಿಗಳನ್ನು ಕಟ್ಕೊಂಡಿದ್ದಾರೆ, ಅರಮನೆಗಳನ್ನು ಕಟ್ಕೊಂಡಿದ್ದಾರೆ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳನ್ನು ಧಾರಾಳವಾಗಿ ಮಾಡ್ಕೊಂಡಿದ್ದಾರೆ. ನಾವು ಒಂದ್ಸಲ ಯೋಚನೆ ಮಾಡ್ತೇವೆ. ಒಂದು ವಾಕ್ಯ ಓದಿ, ಅದಕ್ಕೋಸ್ಕರ ನಿಮಗೊಂದು ವಾಕ್ಯ ಓದ್ತೇನೆ ನಾನು. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 35ನೇ ವಾಕ್ಯ. ಮೊದಲು ಅದರ ಹೆಡ್ಡಿಂಗ್ ಓದಿ. ಕೀರ್ತನೆಗಳು 37. ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮವಾದ ಕೀರ್ತನೆ. ಓದಿ 35ನೇ ವಾಕ್ಯ. ದುಷ್ಟನು ಭೀಕರವಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಇಲ್ಲಿ ದುಷ್ಟನ ಬಗ್ಗೆ ನೋಡ್ತೇವೆ. ನೋಡಿ, ಹೆಡ್ಡಿಂಗ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು. ನಮಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಸದ್ಭಕ್ತರು. ನಂಬಿಕೆಯಿಂದಲೇ ಇರಬೇಕು. ಅಷ್ಟು ಮಾತ್ರವಲ್ಲ, ಇಲ್ಲಿ ದುಷ್ಟನ ಸಂಪತ್ತು ಹೇಗೆ ಬರ್ತದೆ, ಯಾವ ರೀತಿ ಬರ್ತದೆ, ಅದು ನಮಗೆ ವಿಶೇಷ ಅಲ್ಲ. ಇಲ್ಲಿ ದುಷ್ಟನಂತ ಹೇಳಿದ್ಮೇಲೆ ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ ಅವನ ಸಂಪತ್ತು ಅನ್ಯಾಯವಾಗಿಯೇ ಬಂದಿರುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಅಂಥವನಿಗೆ ದುಷ್ಟನೆಂಬುದಾಗಿ ಪರಿಗಣಿಸ್ತದೆ. ಸಾಧಾರಣವಾದ ವಿಷಯ. ಈಗ ಇಲ್ಲಿ 35ನೇ ವಾಕ್ಯದಲ್ಲಿ ಓದ್ತೇವೆ, ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನಾನು ನೋಡಿದೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದುಷ್ಟನು ಕೂಡ ಹಸುರಾಗಿ ಬೆಳೆದ ಮರದಂತೆ ಅವನೇನಾಗಿದ್ದಾನೆ? ವಿಸ್ತರಿಸಿಕೊಂಡಿದ್ದಾನೆ. ಅದನ್ನು ಕೂಡ ನಾನು ನೋಡಿದೆ. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಎಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲ. ದೇವರ ಆಲಯದಲ್ಲೂ ಸಿಕ್ಕಲಿಲ್ಲ, ಪರಲೋಕದಲ್ಲಿ ಹುಡುಕಿದ್ರು ಅಲ್ಲೂ ಸಿಕ್ಕೋದಿಲ್ಲ, ಸಿಕ್ಕುವುದೇ ಇಲ್ಲ. ಅವನ ಅಂತ್ಯಾವಸ್ಥೆ ನರಕವಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ನಾವು ದುಷ್ಟನ ಏಳಿಗೆ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡುವುದಲ್ಲ. ನನಗೆ ಯಾಕಿಂತ ಅವಸ್ಥೆ, ಅವನಿಗೆ ಮಾತ್ರ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳಿದೆ, ನನಗೆ ಯಾಕಿಲ್ಲ ಎಂಬುದಾಗಿ ನಾವು ಚಿಂತಿಸುವುದು ಬೇಡ. ಇಲ್ಲಿ ವಾಕ್ಯ ಹೇಳ್ತದೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ಹೇಗಿರಬೇಕು? ನಂಬಿಕೆಯಿಂದ ಇರಬೇಕು. ನಮ್ಮ ನಂಬಿಕೆ ಎಲ್ಲಿದೆ? ಪರಲೋಕವಾಗಿದೆ. ನಮ್ಮ ನಂಬಿಕೆ ಏನಾಗಿದೆ? ಇನ್ನೊಬ್ಬರನ್ನು ಆಧರಿಸುವಂಥದ್ದಾಗಿದೆ. ನಮ್ಮ ನಂಬಿಕೆ ಏನಾಗಿದೆ? ಆತ್ಮಗಳನ್ನು ಸಂಪಾದಿಸುವಂಥ ಫಲಗಳುಳ್ಳಂಥ ಮರಗಳಾಗಿದ್ದೇವೆ ನಾವು ಎಂದಿಗೂ ದುಷ್ಟನ ಆ ಏಳಿಗೆಯಲ್ಲಿ ನಾವು ಹೊಟ್ಟೆ ಕಿಚ್ಚು ಪಡುವುದು ಬೇಡ. ನನಗೆ ಯಾಕಿಂತ ಅವಸ್ಥೆ, ಅವನಿಗೆ ಹೆಂಗಿದೆ, ನನಗಿಲ್ಲ ಎಂಬಂತ ಆ ಮಾತುಗಳನ್ನು ಬಾಯಿಂದ ಬರಬಾರದು. ನಾವು ಒಂದು ಸಾರಿ ಯೇಸುವನ್ನು ನಂಬಿದ ಮೇಲೆ ಈ ಲೋಕದ ಆಸ್ತಿ ಆಗಿರಲಿ, ಸಂಪತ್ತಾಗಿರಲಿ, ಬೆಳ್ಳಿ ಬಂಗಾರ, ಮನೆ, ಐಶ್ವರ್ಯ, ಬಟ್ಟೆ, ಹೊಸ ಹೊಸ ಬಟ್ಟೆಗಳು, ಕಾಸ್ಟ್ಲಿ ಸ್ಯಾರಿಗಳು ಯಾವುದೇ ಇದ್ರೂ ಅದು ನಮಗೆ ದೊಡ್ಡ ಸಂಪತ್ತಲ್ಲ. ನಮ್ಮ ಸಂಪತ್ತು, ನಾವು ನಿರೀಕ್ಷಿಸುತ್ತಿರುವಂಥ ಸಂಪತ್ತು, ಅದು ಹೊಸ ಯೆರೂಸಲೇಮ್ ಪಟ್ಟಣವೆಂಬ ಪರಲೋಕ ಸಂಸ್ಥಾನ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ನಾವು ಆಲಯದಲ್ಲಿ ಸಸಿಗಳಾಗಿ ನೆಡಲ್ಪಟ್ಟಿದ್ದೇವೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಹೆಸರು ಹೇಳಿ ಕರೆದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಎಂದಿಗೂ ಮರಿಬಾರ್ದು, ನಮ್ಮನ್ನು ನಿರಾಶೆ ಮಾಡಿಕೊಳ್ಳಬಾರ್ದು.
ನಾವು ಯಾರು? ನಾವು ಸಾಧಾರಣ ವ್ಯಕ್ತಿಗಳಲ್ಲ. ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಹೇಗೆ ಕೊಂಡುಕೊಂಡಿದ್ದಾನೆ? ಹಣ ಕೊಟ್ಟಲ್ಲ, ಬೆಳ್ಳಿ ಬಂಗಾರವನ್ನು ಕೊಟ್ಟಲ್ಲ, ತನ್ನ ಪ್ರಾಣವನ್ನೇ, ತನ್ನ ಸ್ವರಕ್ತವನ್ನೇ ಚೆಲ್ಲಿ ನಮ್ಮನ್ನು ಕೊಂಡುಕೊಂಡಂಥ ದೇವರು ಆತನಾಗಿದ್ದಾನೆ. ನಾವು ಒಂದೊಂದು ಸಲ ಮರೆತು ಬಿಡ್ತೇವೆ. ಕಷ್ಟಗಳು ಬರುವಾಗ ಮನುಷ್ಯರ ಮೊರೆ ಹೋಗ್ತೇವೆ, ಕಷ್ಟಗಳು ಬರುವಾಗ ಬ್ಯಾಂಕ್ಗಳ ಮೊರೆ ಹೋಗ್ತೇವೆ, ಕಷ್ಟಗಳು ಬರುವಾಗ ಡಾಕ್ಟರ್ಗಳ ಮೊರೆ ಹೋಗ್ತೇವೆ. ಹಾಲೆಲೂಯ. ಎಲ್ಲರ ಮೊರೆಗಿಂತಲೂ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಫಸ್ಟ್ ನಿಮಗಾಗಿ ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಗೆ ಉತ್ತರವು ನಮ್ಮ ದೇವರಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 92ನೇ ಅಧ್ಯಾಯ 13ನೇ ವಾಕ್ಯ. ಕೀರ್ತನೆಗಳು 92:13. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಸಾಕು. ಯೆಹೋವನ ಆಲಯದ ಅಂಗಳದಲ್ಲಿ, ಎಲ್ಲಿ ಆತನ ನಾಮವನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ಎಲ್ಲಿ ಒಂದಾಗಿ ಕೂತುಕೊಂಡು ದೇವರನ್ನು ಆರಾಧಿಸ್ತಾರೋ ದೇವರ ಆಲಯ ಎಂಬುದಾಗಿ ಪರಿಗಣಿಸ್ತಾರೆ. ಅಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹೇಗೆ ಬೆಳೀತಾರಂತೆ? ಚೆನ್ನಾಗಿ ಬೆಳೆಯುವರು. ಹೇಗೆ ಚೆನ್ನಾಗಿ ಬೆಳೆಯೋದು? ಅದರಲ್ಲಿ ಒಣಗಿದ ಎಲೆ ಇರುವುದಿಲ್ಲ, ಹಸಿರಾಗಿರ್ತಾರೆ. ಅವರು ಇನ್ನೊಬ್ಬರಿಗೆ ಆಶೀರ್ವಾದದಾಯಕವಾಗಿರ್ತಾರೆ. ಓಲೆ ಮರದ ಬಗ್ಗೆ ಬಹಳ ತುಂಬ ಮಾತಾಡಲಿಕ್ಕಿದೆ. ಅದು ಇವತ್ತು ಆಗ್ತದೆ ಇಲ್ಲ ಗೊತ್ತಿಲ್ಲ, ಟೈಮ್ ಆಗ್ತಾ ಬಂತು. ನಾನು ಅದನ್ನು ನೆಕ್ಸ್ಟ್ ವೀಕ್ ನಾನು ಇಟ್ಕೊಳ್ತೇನೆ. ಇವತ್ತಿಗೆ ನಾನು ಇಲ್ಲಿಗೆ ಮುಗಿಸ್ತೇನೆ. ಕಾರಣ ಇಷ್ಟೇ, ಓಲೆ ಮರ ಎನ್ನುವುದು ಬಹಳ ವಿಶೇಷವಾದದ್ದು. ಅದರಲ್ಲಿ ಎಣ್ಣೆ ಇದೆ. ಆ ಎಣ್ಣೆ ಅಭಿಷೇಕ ತೈಲಕ್ಕಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದರು. ಬಹಳ ವಿಶೇಷವಾದಂಥ ಮರ. ಅದು ಯಾಕೆ ನಮಗೆ ಹೆಸರು ಕೊಟ್ಟಿದ್ದಾನೆ, ಅದರ ವಿಶೇಷತೆ ಏನು ಎಂಬುದಾಗಿ ನಾನು ನೆಕ್ಸ್ಟ್ ವೀಕಲ್ಲಿ ಅದನ್ನು ಹೇಳ್ತೇನೆ. ಯಾಕಂದರೆ ಅರ್ಧಂಬರ್ಧ ಹೇಳಿದರೆ ಇದು ಅರ್ಧಂಬರ್ಧ ಆಗ್ತದೆ, ಅದು ಅರ್ಧಂಬರ್ಧ ಆಗ್ತದೆ. ನಾನು ನಾಳೆ ನೆಕ್ಸ್ಟ್ ವೀಕಲ್ಲಿ ಡೈರೆಕ್ಟಾಗಿ ಓಲಿ ಮರದ ಬಗ್ಗೆನೇ ನಾನು ಮಾತಾಡ್ತೇನೆ. ನೀವೆಲ್ಲರೂ ಆಸಕ್ತಿಯಿಂದ ಸೇರಿ ಬನ್ನಿರಿ. ಇವತ್ತಿನ ವಿಷಯ ಏನಂದರೆ, ನಾನು ಹೇಳುವಂಥ ಒಂದು ವಿಷಯ, ನಾವು ನೀತಿಯ ವೃಕ್ಷಗಳು. ದೇವರು ನಮಗೆ ಕೊಟ್ಟಿರುವಂಥ ಹೆಸರು ಅದು ನನಗೆ ಮಾತ್ರ ಗೊತ್ತು. ನಿಮಗೆ ಕೊಟ್ಟ ಹೆಸರು ನಿಮಗೆ ಮಾತ್ರ ಗೊತ್ತು, ಬೇರೆಯವರಿಗೆ ಗೊತ್ತಿಲ್ಲ. ಮೂರನೇದಾಗಿ ಹೊಸ ಯೆರೂಸಲೇಮ್ ಪಟ್ಟಣದ ಹೆಸರು. ನಾಲ್ಕನೇದಾಗಿ ಆದೀಶ್ವರನಾದ ನಮ್ಮ ಯೆಹೋವನ ಹೆಸರು. ಆತ ನಮಗೆ ಕೊಡಲ್ಪಟ್ಟಿದ್ದಾನೆ. ನಾವು ಯೆಹೋವನ ಅಂದರೆ ಯೇಸು ಕ್ರಿಸ್ತನ ಸಂತಾನದವರು ಆದ ಕಾರಣ ನಾವು ದೇವರ ಸನ್ನಿಧಿಯಲ್ಲಿ ನಾವು ಹೇಗಿರಬೇಕಂದ್ರೆ, ನಾವು ಸಾಧಾರಣ ವ್ಯಕ್ತಿಗಳಲ್ಲ, ಅನೇಕರನ್ನು ಉಪಚರಿಸುವಂಥವರು, ಅನೇಕರ ಕಷ್ಟಗಳಲ್ಲಿ ಪಾಲುಗಾರಾಗುವವರು. ನಾವು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿರುವುದರಿಂದ ಇಲ್ಲಿ ನಾನು ಫಸ್ಟ್ ಓದಿದಂಥ ಒಂದು ಕೀರ್ತನೆ 51ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಓದಿ ಸಿಸ್ಟರ್, ಇನ್ನೂ ಸಲ ಅದನ್ನು ಓದಿಕೊಳ್ಳಿ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು, ನನ್ನನ್ನು ನೂತನಪಡಿಸು. ಈ ಪ್ರಾರ್ಥನೆ ಯಾರಲ್ಲಿದೆಯೋ ಅವರು ಸಸಿಗಳ ಹಾಗೆ ಆಲಯದಲ್ಲಿ ನೆಡಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಶುದ್ಧ ಹೃದಯ, ನಿರ್ಮಲವಾದ ಮನಸ್ಸು, ಸ್ಥಿರ ಚಿತ್ತ, ಅಲ್ಲಕಲ್ಲೋಲವಾದ ಚಿತ್ತವಲ್ಲ. ನಮ್ಮ ಚಿತ್ತ ಏಕಾಗ್ರತೆ ನಮ್ಮ ದೇವರಾದ ಯೇಸು ಕ್ರಿಸ್ತನ ಮೇಲೆಯೇ. ಅಲ್ಲೇನು ಸಿಗ್ತದೆ, ಅಲ್ಲಿ ಸ್ವಲ್ಪ ಹೋಗೋಣ, ಅಲ್ಲಿ ಒಂಚೂರು ಮೂಸ್ ನೋಡೋಣ, ಹಾಗೆ ಅಲ್ಲ. ನಾಯಿ ಹೋಗ್ತದೆ ರೋಡಲ್ಲಿ ಹೋಗುವಾಗ ನೀವು ಗಮನಿಸಿರ್ಬೋದು. ಒಂದು ನಾಯಿ ಹೇಗೆ ಹೋಗ್ತದೆ? ಸೀದಾ ಹೋಗಬೇಕಾದ ರಸ್ತೆಯಲ್ಲಿ ಹೋಗ್ತದಾ? ಹೇಳಿ ನನಗೆ, ಹೋಗ್ತದಾ? ಒಂದು ಸ್ವಲ್ಪ ಅಲ್ಲಿ ಮೂಸ್ ನೋಡ್ತದೆ, ಈ ಕಡೆ ಬಂದು ಇಲ್ಲಿ ಸ್ವಲ್ಪ ಮೂಸ್ ನೋಡ್ತದೆ, ಅಲ್ಲಿ ಸ್ವಲ್ಪ ಹೋಗಿ ಆ ಕಡೆ ಮೂಸ್ ನೋಡ್ತದೆ. ಆ ರೀತಿಯ ಜೀವನ ನಮ್ಮದಲ್ಲ. ಇನ್ನೊಂದು ವಾಕ್ಯ ಹೇಳ್ತದೆ, ನಾವು ಹಿಂದಿನ ಸಂಗತಿಗಳನ್ನು ಬಿಟ್ಟ ಮೇಲೆ ಅದನ್ನು ಪುನಃ ನಾವು ಹಿಂದಕ್ಕೆ ನೋಡಬಾರದು. ಅದಕ್ಕೊಂದು ವಾಕ್ಯಲ್ಲಿ ಬರೆಯಲ್ಪಟ್ಟಿದೆ, ನಾಯಿ ಕಕ್ಕಿದ್ದನ್ನು ಕಕ್ಕಿದ ಹಾಗೆ ಆಗ್ತದೆ ಎಂಬುದಾಗಿ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಅಲ್ಲ, ದೃಢ ಮನಸ್ಸು, ಸ್ಥಿರಚಿತ್ತದನಿಗೆ ಅನುಗ್ರಹಿಸು, ನನ್ನ ನೂತನ ಪಡಿಸು ಎಂಬುದಾಗಿ ಕೀರ್ತನೆಗಾರನು ಪ್ರಾರ್ಥಿಸಿದ ನಾವು ನೋಡ್ತೇವೆ ಪ್ರಿಯರೇ. ಹೌದು, ಅಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಾರದಲ್ಲಿ ದೇವರ ಚಿತ್ತ ಆದರೆ, ದೇವರ ಚಿತ್ತ ಅಲ್ಲ, ಮುಂದಿನ ವಾರ ಖಂಡಿತವಾಗಿಯೂ ನಾನು ಓಲಿವ್ ಮರದ ಬಗ್ಗೆ ಮಾತಾಡ್ತೇನೆ. ನೀವೆಲ್ಲರೂ ಆಸಕ್ತಿಯಿಂದ ಸೇರಿ ಬನ್ನಿರಿ. ಓಲಿವ್ ಮರ ಎಂಥದ್ದು, ಯಾಕೆ ನಮ್ಮನ್ನು ಓಲಿವ್ ಮರಕ್ಕೆ ಹೋಲಿಸಿದ್ದಾನೆ ಎಂಬುದಾಗಿ ದೇವರು ನಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಧೈರ್ಯವಾಗಿ ಜೀವಿಸಿರಿ, ಆತನಿಗಾಗಿ ಜೀವಿಸಿರಿ. ಆತನು ಕೊಡಲ್ಪಟ್ಟಂಥ ಹೆಸರುಗಳು ನೆನಪು ಮಾಡಿಕೊಂಡು ಯಾವಾಗಲೂ ಆತನನ್ನು ನೆನಪು ಮಾಡುತ್ತಾ ಜೀವಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಸೇವಕಿಯಿಂದ ನಾವು ಈಗಾಗಲೇ ಉತ್ತಮವಾದ ಸಂದೇಶವನ್ನು, ಹೊಸ ಹೆಸರಿನ ಬಗ್ಗೆ ನಾವು ಕಲಿಯುತ್ತಾ ಇದ್ದೇವೆ. ಇದು 3ನೆಯ